ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ವಿಡಿಯೋ ಮಾಡ್ತಾ ಇರೋದು ಕಾರ್ ಓಡಿಸುವುದು ಹೇಗೆ ಅಂತ. ಮೊದಲು ನಾವು ಬೇಸಿಕ್ಸ್ನೆಲ್ಲ ಫಸ್ಟ್ ನೋಡ್ಕೊಳ್ಳುವ. ಮೊದಲನೇದಾಗಿ ಪೆಡಲ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಇರುವಂಥದ್ದು ಎಕ್ಸ್ಲೇಟರ್ ಪೆಡಲ್, ಸೆಕೆಂಡ್ ಒನ್ ಬ್ರೇಕ್, ಥರ್ಡ್ ಒನ್ ಕ್ಲಚ್. ಎಕ್ಸ್ಲೇಟರ್ ಮತ್ತು ಬ್ರೇಕ್ ಪೆಡಲ್ನ ಬಲಗಾಲಲ್ಲಿ ಯೂಸ್ ಮಾಡಬೇಕು ಯಾವಾಗಲೂ. ಕ್ಲಚ್ ಪ್ಲೇಡಲ್ನ ಎಡಗಾಲಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಇರೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇಂಡಿಕೇಟರ್ ಎಲ್ಲ ಹಾಕೋದಕ್ಕೆ ಯೂಸ್ ಮಾಡುವಂಥದ್ದು. ನೀವು ಯಾವಾಗಲೂ ಲೆಫ್ಟ್ ಟರ್ನ್ ಮಾಡಬೇಕಿದ್ರೆ ಈ ನಾಬ್ ಇದೆಯಲ್ಲ, ಇದನ್ನು ಮೇಲ್ಗಡೆ ಮಾಡಿದರೆ ಲೆಫ್ಟ್ ಇಂಡಿಕೇಟರ್ ಆನ್ ಆಗುತ್ತೆ. ಆವಾಗ ನೀವು ಲೆಫ್ಟ್ ಟರ್ನ್ ಮಾಡ್ಬೋದು. ಈಗ ಸೆಂಟರ್ಗೆ ಬಂದರೆ ಸ್ಟಾಪ್ ಆಗುತ್ತೆ. ಹಾಗೆ ರೈಟ್ ಕೆಳಗಡೆ ಮಾಡಿದರೆ ರೈಟ್ ಟರ್ನ್ ಆನ್ ಆಗುತ್ತೆ. ರೈಟ್ ಇಂಡಿಕೇಟರ್ ನೀವು ನೋಡ್ತಾ ಇರ್ಬೋದು. ಈಗ ನೀವು ರೈಟ್ ಟರ್ನ್ ಮಾಡ್ಬೋದು. ನೀವು ನೆಕ್ಸ್ಟು ಸ್ಟೇರಿಂಗ್ನ ಟರ್ನ್ ಮಾಡಿ ಸೀದಾ ಮಾಡಿದಾಗ ಆಟೋಮೆಟಿಕ್ಕಾಗಿ ಇದು ಆಫ್ ಆಗುತ್ತೆ. ಅಂದರೆ ಬೈಕ್ ಥರ ಮತ್ತೆ ಆಫ್ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಈ ಕಡೆ ಬಂದುಬಿಟ್ಟು ಇದು ವೈಪರ್. ಇದನ್ನು ನೀವು ಮಳೆಗಾಲದಲ್ಲಿ ಗ್ಲಾಸ್ ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡುವಂಥದ್ದು. ಇದರಲ್ಲಿ ಇದು ಸ್ಪೀಡ್ ಎಲ್ಲ ಇರುತ್ತೆ. ಕೆಳಗಡೆ ಮಾಡಿದರೆ ಸ್ಪೀಡ್ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು, ಲೋ ಹೈ ಅಂತೆಲ್ಲ ಇದೆ. ನೆಕ್ಸ್ಟು ಕೀ ಆನ್ ಮಾಡೋದು. ಈಗ ಗಾಡಿ ಆನಲ್ಲಿದೆ, ನಿಮ್ಗೊಂದ್ಸಲ ಆಫ್ ಮಾಡಿ ತೋರಿಸ್ತೇನೆ. ಈಗ ಚಾವಿನ ತಗೊಂಡು ಇಷ್ಟು ಆನ್ ಮಾಡಿದರೆ ನಿಮ್ಮದು ಬ್ಲೂಟೂತ್ ಎಲ್ಲ ಆನ್ ಆಗಿರುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಸಲ ಆನ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು, ಡಿಸ್ಪ್ಲೇ ಎಲ್ಲ ಆನ್ ಆಗುತ್ತೆ. ಆದರೆ ಗಾಡಿ ಸ್ಟಾರ್ಟ್ ಆಗಿರುವುದಿಲ್ಲ. ನೀವೀಗ ಗಾಡಿಯನ್ನು ಸ್ಟಾರ್ಟ್ ಮಾಡಬೇಕಿದ್ರೆ ಬ್ರೇಕ್ ಮೇಲೆ ಒಂದು ಕಾಲು ಇಟ್ಕೊಳ್ಳಿ, ಹಾಗೆ ಕ್ಲಚ್ಚನ್ನು ಫುಲ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕೆಲವೊಂದು ಗಾಡೀಲಿ ಕ್ಲಚ್ ಆನ್ ಪ್ರೆಸ್ ಮಾಡದೇ ಇದ್ದರೆ ಗಾಡಿ ಸ್ಟಾರ್ಟ್ ಆಗಲ್ಲ, ಒಂದೊಂದು ಗಾಡೀಲಿ ಆಗುತ್ತೆ. ಈಗ ಕೀಯನ್ನು ಹೀಗೆ ಟರ್ನ್ ಮಾಡಿ ಇಟ್ಕೊಳ್ಳಿ. ಈಗ ಗಾಡಿ ಸ್ಟಾರ್ಟ್ ಆಗತ್ತೆ. ಈಗ ಆಫ್ ಮಾಡಿ ಇಡುವ. ನೆಕ್ಸ್ಟ್ ಹೇಳಬೇಕಿದ್ರೆ ನಿಮಗೆ ಮತ್ತೊಂದು ಸಲ ಆನ್ ಮಾಡಿ ತೋರಿಸ್ತೇನೆ. ಈಗ ನೆಕ್ಸ್ಟ್ ಇರುವಂಥದ್ದು ಗೇರಲ್ಲಿ ನೀವು ಹೆಚ್ಚಿನದಾಗೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಥರ್ಡ್ ಗೇರ್ ಮತ್ತು ಫೋರ್ತ್ ಗೇರ್ ಹಾಕ್ತುವಾಗ. ಅಂದರೆ ಕೆಲವರು ಫಸ್ಟ್ ಗೇರ್ ಹಾಕೋಕೆ ಹೋಗಿ ಥರ್ಡ್ ಗೇರ್ ಹಾಕಿಬಿಡ್ತೀರ. ಇದ್ರಲ್ಲಿ ನೋಡೋದಾದ್ರೆ ನೀವು ಇದ್ರಲ್ಲಿ ನೋಡ್ಬೋದು, ಗೇರ್ ನಾಬಲ್ಲಿ ಎಲ್ಲ ಬರ್ಕೊಂಡಿರುತ್ತೆ ಯಾವ್ಯಾವ ನಂಬರಲ್ಲಿ ಯಾವ ಗೇರ್ ಇದೆ ಅಂತ. ಈಗ ನೀವು ಸೆಂಟ್ರಲ್ಲಿ ಗೇರ್ ಇರುತ್ತೆ, ಲೆಫ್ಟಿಗೆ ತಗೊಂಡು ಮುಂದೆ ಮಾಡಿದರೆ ಫಸ್ಟ್ ಗೇರ್. ಈಗ ಅದೇ ಗೇರನ್ನು ಈಗ ಸೀದಾ ಸೆಕೆಂಡ್ಗೆ ತರಬೇಕಿದ್ರೆ ಹಿಂಗೆ ಸ್ಟ್ರೇಟ್ ಆಗಿ ಬಂದು ಹಿಂಗೆ ಕೆಳಗೆ ಮಾಡಿದರೆ ಸೆಕೆಂಡ್ ಗೇರ್ ಬರುತ್ತೆ. ಈಗ ಜಸ್ಟ್ ಪುಷ್ ಮಾಡಿದರೆ ಮತ್ತೆ ಈಗ ಸೆಂಟ್ರಲ್ಲಿ ಬಂದು ನ್ಯೂಟ್ರಲ್ ಆಗಿರುತ್ತೆ. ಇದು ಮುಂದೆ ಸ್ಟ್ರೇಟ್ ಮಾಡಿದರೆ ಥರ್ಡ್ ಗೇರ್, ಹಾಗೆ ಸೀದಾ ಮತ್ತು ಕೆಳಗಡೆ ಮಾಡಿದರೆ ಫೋರ್ತ್ ಗೇರ್. ಹಾಗೆ ಸೆಂಟರಿಗೆ ಬಂದು ರೈಟ್ ತಗೊಂಡು ಮುಂದೆ ಮಾಡಿದರೆ ಫಿಫ್ತ್ ಗೇರ್. ನೀವು ಈಗ ರಿವರ್ಸ್ ಹಾಕೋದಿದ್ರೆ ನೀವು ನೋಡ್ಬೋದು, ಅಲ್ಲಿ ಆರ್ ಅಂತ ಬರ್ಕೊಂಡಿದೆ. ಈಗ ನೀವು ಸೆಂಟ್ರಲ್ ಇರೋದ್ರಿಂದ ರೈಟಿಗೆ ಬಂದು ಈಗ ಕೆಳಗಡೆ ಬಂದರೆ ರಿವರ್ಸ್ ಗೇರ್. ಈಗ ನೀವು ಮತ್ತೆ ನ್ಯೂಟ್ರಲ್ ಮಾಡಬೇಕಂದ್ರೆ ಈಗ ಮುಂದೆ ತಗೊಂಡು ಬಿಟ್ಟರೆ ಆಯಿತು, ಈಗ ಸೆಂಟ್ರಲ್ಲೇ ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಹ್ಯಾಂಡ್ ಬ್ರೇಕ್. ಹ್ಯಾಂಡ್ ಬ್ರೇಕ್ ಹಾಕೋದು ಫಸ್ಟ್ ಹೇಳ್ತೀನಿ. ಈಗ ನಾರ್ಮಲ್ ಆಗಿದೆ, ಎಳೆಯುವಾಗ ಹೀಗೆ ಇಟ್ಕೊಂಡು ಒಂದೇ ಸಲ ಎಳಿಬೇಕು. ನೀವೀಗ ರಿಲೀಸ್ ಮಾಡಬೇಕಾದ್ರೆ ಇಲ್ಲಿ ಒಂದು ಬಟನ್ ಕಾಣ್ತಾ ಇದೆ ನಿಮಗೆ. ಈ ಬಟನನ್ನು ಎತ್ತಿ ಪ್ರೆಸ್ ಮಾಡಿ ಈಗ ರಿಲೀಸ್ ಮಾಡಬೇಕು. ನೀವು ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಫಸ್ಟ್ ಮಾಡಬೇಕಾಗಿದ್ದು ಹ್ಯಾಂಡ್ ಬ್ರೇಕನ್ನು ಮೇಲೆ ಇಟ್ಟಬೇಕು. ಯಾಕಂದರೆ ಗಾಡಿ ಮುಂದೆ ಹಿಂದೆ ಹೋಗಬಾರ್ದು ಅಂತ. ಈಗ ಗಾಡಿಯನ್ನು ಸ್ಟಾರ್ಟ್ ಮಾಡುವ ಮೊದಲೇ ಒಂದು ಕಾಲು ಕ್ಲಚ್ ಮೇಲೆ ಇರಲಿ, ಒಂದು ಕಾಲು ಬ್ರೇಕ್ ಮೇಲೆ ಇಟ್ಕೊಳ್ಳಿ. ಗಾಡಿ ಸ್ಟಾರ್ಟ್ ಮಾಡಿ. ಈಗ ಕ್ಲಚ್ಚನ್ನು ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಹೀಗೆ. ನೆಕ್ಸ್ಟು ಮೊದಲು ಮಾಡಬೇಕಾಗಿದ್ದು ನೀವು ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡೋದು. ಮೇಲೆ ಎತ್ತಿ ಹಿಂಗೆ ಕೆಳಗೆ ಮಾಡಿದ್ರೆ ರಿಲೀಸ್ ಮಾಡಿ. ಗೇರ್ ಈಗ ಫಸ್ಟ್ ಗೇರೇ ಹಾಕಬೇಕು ಮೊದಲಿಂದಾಗಿ. ಗಾಡಿ ಮೂವ್ ಮಾಡಬೇಕಿದ್ರೆ ನೀವು ನೋಡ್ತಾ ಇರ್ಬೋದು, ಈಗ ಸೆಂಟ್ರಲ್ಲಿದೆ. ಫಸ್ಟ್ ಗೇರ್ ಹಾಕಬೇಕಿದ್ರೆ ಲೆಫ್ಟ್ಗೆ ತಗೊಂಡು ಮುಂದೆ ಹೋದರೆ ಫಸ್ಟ್ ಗೇರು ತಗೊಂಡು ಮುಂದೆ ಹೋಗಿ. ಈಗ ಫಸ್ಟ್ ಗೇರಿಗೆ ಬಿದ್ದಿದೆ. ಈಗ ನೆಕ್ಸ್ಟ್ ನೀವು ಮಾಡಬೇಕಾಗೋದು ಎಕ್ಸ್ಲೇಟರ್ನ ಯೂಸ್ ಮಾಡಲೇಬೇಡಿ. ಯಾಕಂದರೆ ಗಾಡಿ ಮೂವ್ ಮಾಡಬೇಕಿದ್ರೆ ನೀವು ಬಿಗಿನರ್ ಆಗೋದ್ರಿಂದ ಬರೀ ಕ್ಲಚ್ಚಲ್ಲೇ ಮೂವ್ ಮಾಡಿ. ಈಗ ನೋಡ್ತಾ ಇರ್ಬೋದು ನೀವು, ಒಂದು ಕಾಲು ಬ್ರೇಕ್ ಮೇಲಿದೆ, ಒಂದು ಕಾಲು ಕ್ಲಚ್ ಮೇಲಿದೆ. ಕ್ಲಚ್ಚನ್ನು ಸ್ವಲ್ಪ ರಿಲೀಸ್ ಮಾಡಿ. ಈಗ ಗಾಡಿ ಸ್ವಲ್ಪ ರೈಸ್ ಆಗೋ ಥರ ಆಗುತ್ತೆ. ಬ್ರೇಕನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಬಂದು ಕ್ಲಚ್ಚನ್ನು ಸ್ವಲ್ಪ ಬಿಡ್ತಾ ಬನ್ನಿ. ನೀವು ಕ್ಲಚ್ ಬಿಡ್ತಾ ಬಂದ ಹಾಗೆ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು. ಈಗ ನೀವು ಬರೀ ಸ್ಟೇರಿಂಗ್ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಮಾಡಬೇಕು. ಮೊದಲನೇದಾಗಿ ನೀವು ಈ ಥರ ಖಾಲಿ ರೋಡ್ ಇರೋ ಜಾಗದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿ.
ಈಗ ಗಾಡಿ ಕ್ಲಚ್ಚಿಂದ ಸ್ವಲ್ಪ ಮೂವ್ ಆಗ್ತಾ ಇದೆ. ಈಗ ನಾನು ಎಕ್ಸಲೇಟರ್ ಕೊಡ್ತಾ ಇಲ್ಲ, ಬರೀ ಕ್ಲಚ್ ಬಿಟ್ಟಿದ್ದಕ್ಕೆ ಇಷ್ಟು ಸ್ಪೀಡಲ್ಲಿ ಗಾಡಿ ಓಡ್ತಾ ಇತ್ತು. ಈಗ ನೀವು ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡಬೇಕಿದ್ರೆ ಸ್ವಲ್ಪ ಎಕ್ಸಲೇಟರ್ ಕೊಟ್ಟು ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಗೇರ್ ಇದೆ, ಫಸ್ಟಿಂದ ಸೀದಾ ಕೆಳಗಡೆ ಇದೆ. ಹೀಗೆ ತಗೊಂಡು ಸೆಕೆಂಡ್ಗೆ ಹಾಕಿ ಮತ್ತೆ ಕ್ಲಚ್ಚನ್ನು ಹಗುರ ರಿಲೀಸ್ ಮಾಡಿ ಎಕ್ಸಲೇಟರ್ನ ಸ್ವಲ್ಪ ಕೊಡಿ. ಈಗ ಗಾಡಿ ಒಂದು 20 ಸ್ಪೀಡಲ್ಲಿ ಓಡ್ತಾ ಇದೆ. ನೀವು ಈಗ ಜಾಸ್ತಿ ಸ್ಪೀಡಲ್ಲಿ ಹೋಗೋದಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಡಿ, ಯಾಕಂದ್ರೆ ನೀವು ಬಿಗಿನರ್ ಆಗಿರೋದ್ರಿಂದ ನಿಮ್ಮ ಗಮನ ಜಾಸ್ತಿ ಸ್ಟೇರಿಂಗ್ ಕಂಟ್ರೋಲ್ ಮಾಡೋದ್ರಿಂದ ಇಟ್ಕೊಳ್ಳಿ. ನೀವು ಕೈಯನ್ನೇ ಯಾವಾಗಲೂ 2 ಕೈಯನ್ನು ಇಲ್ಲಿ ಇಟ್ಕೊಳ್ಳಿ, ಒಂದು ರೈಟ್ ಹ್ಯಾಂಡನ್ನು ಇಲ್ಲಿ, ಲೆಫ್ಟ್ ಹ್ಯಾಂಡನ್ನು ಇಲ್ಲಿ. ನಿಮಗೆ ಪ್ರಾಕ್ಟೀಸ್ ಆದ ನಂತರ ನೀವು ಬೇಕಾದರೆ ಒಂದೇ ಕೈಯಲ್ಲಿ ಯೂಸ್ ಮಾಡ್ಬೋದು. ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ 2 ಕೈಯಲ್ಲಿ ಇಟ್ಕೊಳ್ಳಿ. ನೀವು ಯಾವತ್ತೂ ಗಾಡಿ ಪ್ರಾಕ್ಟೀಸ್ ಮಾಡ್ಬೇಕಿದ್ರೆ ಈ ಥರ ಖಾಲಿ ರೋಡ್ ಇರೋ ಕಡೆನೇ ಹೋಗಿ, ಯಾಕಂದ್ರೆ ನಿಮ್ಮಿಂದ ಮತ್ತೆ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದಲ್ಲ. ಆದ್ರಿಂದ ಈ ಕರೆಕ್ಟ್ ಟರ್ನ್ ಬಂದಾಗ ನೀವು ಸಣ್ಣ ಟರ್ನ್ ಇದ್ರೆ ಇಷ್ಟೇ ಸ್ಪೀಡಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಏನಾದ್ರೂ ಸ್ವಲ್ಪ ಭಯ ಅನ್ಸಿದ್ರೆ ಈಗ ನೋಡ್ಬೋದು, ಈಗ ಮುಂದೆ ಒಂದು ಟರ್ನ್ ಇದೆ, ಈಗ ಹೇಳ್ತೇನೆ ಎಂತ ಮಾಡೋದು ಅಂತ. ಈ ತರ ಟರ್ನ್ ಇದ್ದಾಗ ಫಸ್ಟ್ ವಾರ್ ನೋಡ್ಕೊಳ್ಳಿ, ಕ್ಲಚ್ ಅನ್ನ ಕಂಪ್ಲೀಟ್ ಆಗಿ ಒತ್ತಿ, ಒಂದ್ ಕಾಲನ್ನ ಬ್ರೇಕ್ ಮೇಲೆ ಇಟ್ಕೊಳ್ಳಿ, ರೈಟ್ ಲೆಗ್ ಅನ್ನ. ನಿಮ್ದು ಟರ್ನಿಂಗ್ ಮುಗಿದ ನಂತರ ಸ್ವಲ್ಪ ಎಕ್ಸಲೇಟರ್ ಕೊಟ್ಟು ಮತ್ತೆ ಅದೇ ಗಾಡಿ ಸ್ಪೀಡ್ಗೆ ಪಿಕಪ್ ಆಗುತ್ತೆ. ಯಾಕಂದ್ರೆ ನೀವು ಸೆಕೆಂಡ್ ಗೇರ್ ಅಲ್ಲಿ ಇರೋದ್ರಿಂದ ಏನು ತೊಂದರೆ ಆಗೋಲ್ಲ. ಅದೇ ನೀವೇನಾದ್ರೂ ಟಾಪ್ ಗೇರ್ ಅಲ್ಲೆಲ್ಲ ಇದ್ರೆ ಗಾಡಿ ಸ್ಲೋ ಮಾಡಿದ ತಕ್ಷಣ ಗೇರ್ ಅನ್ನ ಡೌನ್ ಮಾಡ್ಬೇಕಾಗುತ್ತೆ. ಅದನ್ನ ನಾನು ಪಾರ್ಟ್ 2 ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಈ ವಿಡಿಯೋದಲ್ಲಿ ಜಸ್ಟ್ ನೀವು ಸೆಕೆಂಡ್ ಗೇರ್ ತನಕ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಈಗ ಹೋಗ್ತಾ ಇರ್ಬೋದು, ಈಗ ಸೆಕೆಂಡ್ ಗೇರ್ ಅಲ್ಲೇ ನಾವು ಹೋಗ್ತಾ ಇದ್ದೀವಿ. ನೀವು ಜಾಸ್ತಿ ಗಾಡಿನ ರೋಡಲ್ಲಿ ಸ್ವಲ್ಪ ಸೆಂಟ್ರಲ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಯಾಕಂದ್ರೆ ನೀವು ತೀರಾ ಲೆಫ್ಟ್ ಅಲ್ಲಿ ಇದ್ರೆ ನೀವು ಸ್ಟಾರ್ಟಿಂಗ್ ಕಲಿತಿರೋದ್ರಿಂದ ಕೆಳಗಡೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಸ್ಲೋ ಆಗಿ ಸ್ಟೇರಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಸೀದಾ ಹೊಡಿತಾ ಇರಿ. ನೋಡ್ಬೋದು ನಿಮ್ಗೆ ಅಕಸ್ಮಾತ್ ಏನಾದರೂ ಗಾಡಿಯಲ್ಲಿ ಎದುರುಗಡೆ ಏನಾದರೂ ಅಡ್ಡ ಬರೋದು ಅಥವಾ ಈ ದನ ಏನಾದರೂ ಬರ್ಬೋದು. ಆ ಸಿಚುವೇಶನ್ ಏನು ಮಾಡ್ಬೇಕಂದ್ರೆ ಗಡ್ಬಿಡಿ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಕ್ಲಚ್ ಅನ್ನು ಪ್ರೆಸ್ ಮಾಡಿ ಬ್ರೇಕ್ ಅನ್ನು ಸ್ಲೋ ಆಗಿ ಅಪ್ಲೈ ಮಾಡ್ತಾ ಬನ್ನಿ. ಈಗ ಗಾಡಿ ನಿಲ್ಲುತ್ತೆ. ಈಗ ನೆಕ್ಸ್ಟ್ ನೀವು ಮತ್ತೆ ಮೂವ್ ಮಾಡಬೇಕಾದಾಗ ಸೆಕೆಂಡ್ ಗೇರ್ ಅಲ್ಲಿ ಇದ್ರಿಂದ ನೀವೀಗ ಮೂವ್ ಮಾಡಿದ್ರೆ ಗಾಡಿ ಬಂದ್ಬಿಡುತ್ತೆ. ಅದಕ್ಕಾಗಿ ನೀವು ಮತ್ತೆ ಕ್ಲಚ್ ಅನ್ನು ಫುಲ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಫಸ್ಟ್ ಗೇರ್ಗೆ ಹಾಕೊಂಡು ಈಗ ಮತ್ತೆ ಪುನಃ ಕ್ಲಚ್ ಅನ್ನು ಹಗುರ ಬಿಡ್ತಾ ಬನ್ನಿ, ಗಾಡಿ ಮೂವ್ ಆಗುತ್ತೆ. ನೆಕ್ಸ್ಟ್ ಸೇಮ್ ಹಾಗೆ ಸ್ವಲ್ಪ ಎಕ್ಸಲೇಟರ್ ಕೊಟ್ಟು ಸೆಕೆಂಡ್ ಗೇರ್ಗೆ ಬನ್ನಿ. ಈಗ ನಾವು ಡೌನ್ ಅಲ್ಲಿ ಹೋಗ್ತಾ ಇದ್ದೀವಿ ರೋಡಿಂದ. ಅವಾಗ ನಾವೇನು ಮಾಡ್ಬೇಕಂದ್ರೆ ಡೌನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಒಂದ್ ಕಾಲ್ ಸಣ್ಣ ಡೌನ್ ಆಗಿರೋದ್ರಿಂದ ಒಂದ್ ಕಾಲನ್ನ ಕ್ಲಚ್ ಮೇಲೆ ಇಟ್ಕೊಳ್ಳಿ, ಪೂರ್ತಿ ಪ್ರೆಸ್ ಮಾಡಿ ಒಂದ್ ಕಾಲನ್ನ ಬ್ರೇಕ್ ಮೇಲೆ ಇಟ್ಕೊಳ್ಳಿ. ನಿಮ್ಗೆ ಸ್ಪೀಡ್ ಜಾಸ್ತಿ ಅನ್ಸಿದ್ರೆ ಬ್ರೇಕ್ನ ಸ್ವಲ್ಪ ಹೀಗೆ ಟ್ಯಾಪ್ ಮಾಡಿ, ಪೂರ್ತಿ ಕಂಪ್ಲೀಟ್ ಆಗಿ ಒತ್ತಬೇಡಿ, ಸ್ವಲ್ಪ ಟ್ಯಾಪ್ ಮಾಡಿ. ಕ್ಲಚ್ ಮಾತ್ರ ಫುಲ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೀವು ಫುಲ್ ಡೀಪ್ ಆಗಿರೋ ಸ್ಲೋ ಹೋಗ್ತಿದ್ರೆ ಅಂದ್ರೆ ಗೇರ್ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದನ್ನ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಬಿಗಿನರ್ ಇರೋದ್ರಿಂದ ನೀವು ಇದೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕ್ಲಚ್ ಅನ್ನ ಫುಲ್ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ. ಈಗ ನೋಡ್ತಾ ಇರ್ಬೋದು, ಈಗ ನಿಮ್ಗೊಂದು ಸ್ಟೀಪ್ ಆಗಿ ಕರ್ವಿಂಗ್ ಇದೆ. ಅವಾಗ ನೀವು ಒಂದ್ ಕಾಲನ್ನು ಫುಲ್ ಕ್ಲಚ್ ಮೇಲೆ ಇಟ್ಕೊಂಡು ಒಂದ್ ಕಾಲ್ ಬ್ರೇಕ್ ಮೇಲೆ ಇಟ್ಕೊಂಡು ಸ್ಲೋ ಆಗಿ ಟರ್ನ್ ಮಾಡಿ. ಟರ್ನ್ ಮಾಡಿದ ನಂತರ ನೆಕ್ಸ್ಟ್ ಮತ್ತೆ ಸ್ವಲ್ಪ ಎಕ್ಸಲೇಟರ್ ಕೊಡಿ. ಈಗ ನೀವು ಸೆಕೆಂಡ್ ಗೇರ್ ಅಲ್ಲಿ ಇರೋದ್ರಿಂದ ಎಕ್ಸಲೇಟರ್ ಕೊಡಿ. ಈಗ ಸ್ಪೀಡ್ ನೋಡ್ಬೋದು ನೀವು 20 ಸ್ಪೀಡಲ್ಲೇ ಇದೆ. ನೀವು 20 ಸ್ಪೀಡಲ್ಲೇ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ನಾವು 20 ಸ್ಪೀಡಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದೇವೆ. ಈಗ ನೋಡ್ಬೋದು ನೀವು ಸೆಕೆಂಡ್ ಗೇರಲ್ಲೇ ಇದೆ ಗಾಡಿ. ನಿಮಗೆ ಈಗ ನೆಕ್ಸ್ಟು ಸ್ವಲ್ಪ ರೈಸ್ ಮಾಡಿ ಥರ್ಡ್ ಮತ್ತು ಫೋರ್ತ್ ಅಲ್ಲೇ ಗೇರಲ್ಲಿ ಹಾಕೋದಿರುತ್ತೆ. ಅಂದರೆ ಜಾಸ್ತಿ ಸ್ಪೀಡ್ ಹೋದಾಗ ಗೇರ್ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಥರ್ಡ್ ಫೋರ್ತ್ ಫಿಫ್ತ್ ಗೇರಲ್ಲಿ ಹಾಕೋದು ಮತ್ತು ರಿವರ್ಸ್ ಹೇಗೆ ತೆಗೆಯೋದು, ಗಾಡಿ ಪಾರ್ಕಿಂಗ್ ಮಾಡೋದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪಾರ್ಟ್ 2 ಅಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ಅಪ್ಡೇಟ್ ಆಗುತ್ತೆ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಅಂತ ಇದೆ, ಆ ಬೆಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಬೆಲ್ ಬಟನ್ ಪ್ರೆಸ್ ಮಾಡಿರೋದ್ರಿಂದ ನಾನು ವಿಡಿಯೋ ಹಾಕಿದ್ದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಅಪ್ಲೋಡ್ ಆದಮೇಲೆ. ಈಗ ನಾವು ಇವತ್ತಿಗೆ ಇಷ್ಟು ಸಾಕು. ನೀವು ಗಾಡಿ ಓಡಿಸಿದ ನಂತರ ನಿಲ್ಲಿಸೋದು ಹೇಗೆ ಅಂತ ಹೇಳ್ತೇನೆ. ಈಗ ನಿಲ್ಲಿಸ್ಬೇಕಿದ್ರೆ ಕ್ಲಚ್ಚನ್ನು ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಬಲಗಾಲಲ್ಲಿ ಎಕ್ಸಲೇಟರ್ ಮೇಲೆ ಇದ್ದ ಕಾಲನ್ನು ತೆಗೆದು ಬ್ರೇಕ್ ಮೇಲೆ ಸ್ಲೋ ಆಗಿ ಪ್ರೆಸ್ ಮಾಡಿ ನಿಲ್ಲಿಸ್ತೀವಿ.
ಈಗ ಗೇರನ್ನು ನೋಡ್ಬೋದು. ಇದನ್ನ ಈಗ ನ್ಯೂಟ್ರಲ್ಗೆ ಮಾಡಿ. ನ್ಯೂಟ್ರಲ್ ಮಾಡಿದ ತಕ್ಷಣ ಹ್ಯಾಂಡ್ ಬ್ರೇಕನ್ನು ಹೀಗೆ ಎಳೆಯಿರಿ. ಈಗ ಗಾಡಿಯನ್ನು ಲೆಫ್ಟಿಗೆ ಚಾವಿಯನ್ನು ಟರ್ನ್ ಮಾಡಿದರೆ, ಆಫ್ ಮಾಡಿದರೆ ಆಯಿತು.